ಮಿತ್ರ ನಮಸ್ಕಾರ. ಇವತ್ತು ನಾವು ತಿಳ್ಕೊಳ್ಳೋಣ ಕಮ್ಯುಟೇಷನ್ ಅಂತ ಹೇಳಿದ್ರೆ. ಕಮ್ಯುಟೇಷನ್ ಅಂತ ಹೇಳಿದ್ರೆ ಪರಿವರ್ತಿತ ಪಿಂಚಣಿ ಮೊತ್ತ ಅಂತ. ಸೊ ಇದನ್ನ ಸಾಲದ ರೂಪದ ಮೊತ್ತ ಅಂತಾನು ಕರೀತಾರೆ. ಸೊ ಇದನ್ನ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಕರ್ನಾಟಕ ಸರ್ಕಾರಿ ನೌಕರ ರಿಟೈರ್ಮೆಂಟ್ ಆದಾಗ ಅವನಿಗೆ ಒಂದಿಷ್ಟು ಸಾಲದ ಮೊತ್ತವನ್ನ ಕೊಡ್ತಾರೆ. ಆ ಸಾಲದ ಮೊತ್ತವನ್ನ ಅವನು ಯಾವ ರೀತಿ ತೀರಿಸ್ತಾನೆ ಅನ್ನೋ ಅಂಥದ್ದು ಒಂದಿಷ್ಟು ಮಾಹಿತಿ ಇದೆ. ಸೊ ಇದನ್ನ ಫಸ್ಟ್ ನೋಡ್ಕೊಳ್ಳೋಣ, ಇದ್ರ ಸೂತ್ರ ಏನು ಅಂತ. ಸೊ ನಿವೃತ್ತಿ ವೇತನ ಎಷ್ಟಿರುತ್ತೆ ಅನ್ನೋದನ್ನ ಮೊದಲು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನಿವೃತ್ತಿ ವೇತನದ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾದ್ಮೇಲೆ ನೀವು ಈ ಪರಿವರ್ತನೆಯನ್ನ ಮಾಡ್ಬೇಕಾಗತ್ತೆ. ಸೊ ಇದನ್ನ ಸಾಲದ ರೂಪದ ಮೊತ್ತ ಅಂತ ಕರೀತಾರೆ. ಇದನ್ನ ಅವನ 15 ವರ್ಷಗಳಲ್ಲಿ ಸರ್ಕಾರ ಕಟಾವು ಮಾಡ್ಕೊಳ್ಳುತ್ತೆ. ಸೊ ಅದನ್ನ ಮೂರನೇ ಒಂದು ಭಾಗದಷ್ಟು ಸರ್ಕಾರ ಅದನ್ನ ತಗೊಳುತ್ತೆ. ಸೊ ಅದು 15 ವರ್ಷಕ್ಕೆ ಇರುತ್ತೆ. ಇನ್ ಕೇಸ್ 15 ವರ್ಷದ ಒಳಗಡೆ ಅಂದ್ರೆ 60 ವರ್ಷಕ್ಕೆ ನಿವೃತ್ತಿ ಆಗ್ತಾನೆ, 75 ವರ್ಷದೊಳಗಡೆ ಅದನ್ನ ರಿಕವರಿ ಮಾಡ್ಕೋಬೇಕಾಗತ್ತೆ. ಅದ್ರ ಒಳಗಡೆ ಆತ ಮರಣ ಹೊಂದಿದ ಅಂತ ಹೇಳಿದ್ರೆ ಇವನಿಗೆ ಕೊಟ್ಟಿರ್ತಕ್ಕಂತಹ ಆ ಸಾಲವೆಲ್ಲವೂ ಕೂಡ ಮನ್ನಾ ಆಗತ್ತೆ. ಇದು ಸರ್ಕಾರ ಕೊಡುವಂತಹ ಒಂದು ಒಳ್ಳೆ ಸೌಲಭ್ಯ. ಸೊ ಇದು ನಿವೃತ್ತಿ ವೇತನವನ್ನ ನೀವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದಕ್ಕೆ ಇಂಟು 12 ಅಂದ್ರೆ ಒಂದು ವರ್ಷದ್ದು ಇಂಟು ಪರಿವರ್ತಿತ ಮೌಲ್ಯದ ರೇಟ್ ಎಷ್ಟು ಅಂತ ಹೇಳಿದ್ರೆ 9.81 ಬೈ ಈಗ ಅದು ಪರಿವರ್ತಿತ ಮೌಲ್ಯ ಬೈ 3. ಸೊ ಈಗ ನೋಡೋಣ, ನಿವೃತ್ತಿ ವೇತನ ಬಂದ್ಬಿಟ್ಟು, ನಾನು ಒಬ್ಬ ಸರ್ಕಾರಿ ನೌಕರನ ನಿವೃತ್ತಿ ವೇತನವನ್ನ ನಾವು ಮಾಡ್ಕೊಂಡಾದ್ಮೇಲೆ 45,100 ಬಂತು ಅಂತ ಅನ್ಕೊಳ್ಳಿ. ಅದಕ್ಕೆ ಇಂಟು 12 ಬೈ ಇಂಟು 9.81 ಇದು ಪರಿವರ್ತಿತ ಮೌಲ್ಯ, ಈಗ ಪ್ರೆಸೆಂಟ್ ಇರುವಂತಹ ಪರಿವರ್ತಿತ ಮೌಲ್ಯ, ಅದು ಸರ್ಕಾರ ಕೊಡುವಂಥದ್ದು ಬೈ 3 ಅಂದ್ರೆ ಮೂರನೇ ಒಂದು ಭಾಗದಷ್ಟು ಕಟಾವಣೆ ಮಾಡುವಂಥದ್ದು. ಅದಕ್ಕೋಸ್ಕರ ಅದನ್ನ ಕೊಡ್ತಾರೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನೀವು 45,100 ಇಂಟು 12 ಇಂಟು 9.81 ಇಷ್ಟು ಮಾಡಿಬಿಟ್ಟು ಈ ಡಿವೈಡೆಡ್ ಬೈ 3 ಮಾಡಿದ್ರೆ 17,69,724 ರೂಪಾಯಿ ಬರುತ್ತೆ. ಸೊ ಇದು ಆತನಿಗೆ ಕೊಡುವಂತಹ ನಿವೃತ್ತಿ ವೇತನ, ಗ್ರ್ಯಾಚ್ಯುಟಿ ಅಥವಾ ನಾವೇನು ಕಮ್ಯುಟೇಷನ್ ಅಂತ ಕರಿತೀವಲ್ಲ, ಇದನ್ನ ಸಾಲದ ರೂಪದ ಮೊತ್ತ ಅಂತ ಏನು ಕರಿತೀವಲ್ಲ. ಸೊ ಇದು ಈ ಮಾಹಿತಿ. ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು. ಸೊ ಇದರ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.